ಅಶ್ವತ್ಥಾಮ ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಗಿ ಕೃಷ್ಣ ಹೊರಟು ಬಂದ. ಅಲ್ಲಿದ್ದ ಹೊರಟು ಬಂದು ಪಾಂಡವರನ್ನು ಶಿಬಿರದಿಂದ ದೂರ ಕರ್ಕೊಂಡೋದ. ಉಳಿದವರನ್ನು ಇಷ್ಟೆಲ್ಲ ಮಾಡಿ ಮುಗಿಸಿದ ಪುಣ್ಯಾತ್ಮ ವ್ಯಾಸರಾಶ್ರಮಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ ಅವರ ಎದುರಿಗೆ. ವಾಯುವೇಗದಲ್ಲಿ ರಥ ಬರ್ತಾ ಇದೆ, ಅವನು ಸಿದ್ಧನಾಗಿದ್ದಾನೆ ಭೀಮ. ಅವನ ಹಿಂದಿನ ರಥದಲ್ಲಿ ಕೃಷ್ಣ ಸಾರಥ್ಯವೂ ಅಲ್ಲ, ಕೃಷ್ಣನ ರಥದಲ್ಲಿ ಯುಧಿಷ್ಠಿರ, ಅರ್ಜುನ, ಸಹದೇವ ಇದ್ದಾರೆ. ಈಗ ಇಷ್ಟು ಜನ ತನ್ನನ್ನು ಕೊಲ್ಲೋದಕ್ಕೆ ಬಂದರು ಅಂತ ಅವನಿಗೆ ನಿರ್ಣಯ ಆಯಿತು. ಅವನಿಗೆ ನೆನಪಾದದ್ದು ಒಂದೇ, ಇದೇನು ಮಾಡಬೇಕು, ಯಾರನ್ನು ನಾಶ ಮಾಡಬೇಕು ಅಂತ. ಅಪಾಂಡವಾಯ ಅಂತ ಹೇಳ್ದ, ಪಾಂಡವರು ಇರಬಾರದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನನಗನ್ನಿಸ್ತಾ ಇದೆ ಮತ್ತೊಂದು ಸಲ ಮಹಾಭಾರತ ಶುರು ಆಯಿತು ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಘಟನೆ ನಡೆದಾಗ ಮಹಾಭಾರತ ಶುರು ಆಯಿತು, ಯುದ್ಧ ಎಲ್ಲ ಮುಗೀತು ಅಂದ ತಕ್ಷಣ ಮತ್ತೆ ಅಶ್ವತ್ಥಾಮನ ಒಂದು ಕುಕೃತ್ಯ, ರಕ್ತರಾತ್ರಿ, ಮತ್ತೆ ದ್ರೌಪದಿ ಮತ್ತೆ ಅದೇ ಥರ ಶಪಥ, ಇವನನ್ನು ಸಾಯಿಸೋ ತನಕ ನಾವು ಊಟ ಮಾಡಲ್ಲ ಅನ್ನೋದು, ಮತ್ತೆ ಭೀಮ ಹೊರಟ, ಮತ್ತು ಅವನ ಹಿಂದೆ ಇವ್ರು ಹೊರಟರು. ಸೊ ಮತ್ತೊಂದು ಮಹಾಭಾರತದಲ್ಲಿಂದು ಮಹಾಭಾರತ ಅಂತ ಅನಿಸುತ್ತೆ. ಸೊ ಅಂದರೆ ಭೀಮನ ಹಿಂದೆ ಯುಧಿಷ್ಠಿರ, ಕೃಷ್ಣ ಕೂಡ ಹೊರಡ್ತಾರೆ. ಸೊ ಸರ್ ಆಮೇಲೆ ಏನಾಗುತ್ತೆ ಸರ್, ನೀವು ಹೇಳಿದ್ದಕ್ಕೆ ಚೂರು ಮುಂದುವರಿಸ್ತೀನಿ. ಈ ಮಹಾಭಾರತ ಯಾಕೆ ಇಷ್ಟು ಆಕರ್ಷಿಸುತ್ತೆ ಎಷ್ಟು ಕಾಲ ಆದರೂ ಅಂದರೆ ಸರ್, ನೀವು ಎಲ್ಲ ಮುಗೀತು ಅಂತ ಅನ್ನುವಾಗ ಇನ್ನೊಂದು ಎದುರುಗಡೆ ಬರುತ್ತೆ. ಅದು ಹಿಂದಿದ್ದ ಎಲ್ಲದಕ್ಕಿಂತ ವಿಭಿನ್ನ ಆಗಿರುತ್ತೆ. ಆ ಸಮಸ್ಯೆ ಬೇರೆ ಥರನೇ ಇರುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡೋದು ಬೇರೆ ಥರನೇ ಬೇಕಾಗುತ್ತೆ. ಈ ಥರ ಎಷ್ಟು ಕಾಲದಿಂದ ಅಂದರೆ ಶಂತನುವಿನ ಕಾಲದಲ್ಲಿ ಅಥವಾ ಅವನಿಗಿಂತ ಹಿಂದೆ ಮಹಾಭೀಷಣ ಕಾಲದಿಂದ ಆರಂಭ ಆಗಿದ್ದು ಎಷ್ಟು ವ್ಯಕ್ತಿಗಳು, ಅವರ ಬದುಕಿನಲ್ಲಿ ಬಂದ ಎಷ್ಟು ತರಹದ ಘಟನೆಗಳು ಇಲ್ಲಿಗೆ ತಂದು ನಿಲ್ಲಿಸಿದೆ. ಎಲ್ಲ ಮುಗೀತು ಕುರುಕ್ಷೇತ್ರ ಅಂದರೆ ಮುಗಿತಾ ಇಲ್ಲ. ಅದು ನಮ್ಮಲ್ಲಿ ತುಂಬ ಜನ ಕುರುಕ್ಷೇತ್ರ ಯುದ್ಧದಲ್ಲಿಗೆ ಎಲ್ಲ ಮುಗೀತು ಅಂದ್ಕೊಂಡಿದ್ದಾರೆ. ಆದರೆ ಅದಾದ ಮೇಲೂ ಇಷ್ಟು ರಸಭಾವಗಳು ಅಲ್ಲಿ ಆಡುತ್ತವೆ ಅಂತ, ಹಾಗೆ ಹೋಗ್ತಾ ಇವೆ ಅದು ಅಂತ. ಅದನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಆ ಒಟ್ಟು ಕಥಾನಕ ಅನ್ನೋದು ಅರ್ಥ ಆಗುತ್ತೆ ಅಂತ. ಅಂದರೆ ಒಂದು ಹಂತಕ್ಕೆ ಬರ್ತಾ ಇದ್ದ ಹಾಗೇ ಮತ್ತು ಅದು ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದು ಅಲಗಾಡತ್ತೆ. ಅಂದರೆ ಒಂದು ಹಂತಕ್ಕೆ ಬಂದು, ಈಗ ಇದರಲ್ಲಿ ಇರ್ತಿತ್ತು, ಹಳೆ ಕಥೆಗಳಲ್ಲೂ ಇರ್ತಿತ್ತಲ್ಲ, ಆಮೇಲೆ ಅವರು ಸುಖವಾಗಿದ್ದರು ಅಂತ ಒಂದು ವಾಕ್ಯ. ಈ ಆಮೇಲೆ ಒಂದು ಸುಖವಾಗಿದ್ದರು ಅನ್ನೋದು ಇರಲ್ಲ. ಅವನು ಸಾಯೋ ತನಕ ಏನೋ ಒಂದು ನಡೀತಲೇ ಇರುತ್ತೆ ಅವನ ಬದುಕಿನಲ್ಲಿ. ಮಹಾಭಾರತ ಅಲ್ಲಿವರೆಗೂ ತೊಗೊಂಡೋಗುತ್ತೆ, ಎಲ್ಲಿವರೆಗೆ ಅಂದರೆ ಪಾಂಡವರ ಕೊನೆವರೆಗೂ ಅಲ್ಲ, ಅದು ಕೊನೆಗೆ ಪರೀಕ್ಷಿತ, ಜನಮೇಜಯನವರೆಗೂ ತಗೊಂಡೋಗುತ್ತೆ ಅದು. ಅಂದರೆ ನಾವು ಆರಂಭದಲ್ಲಿ ಸರ್ಪಯಾಗ ಹೇಳಿದ್ವಲ್ಲ, ಅದು ಯಾವ ಕಾಲದ್ದು ಅಂತ ಅಂದರೆ, ಅಭಿಮನ್ಯುವಿನ ಮಗ ಪರೀಕ್ಷಿತ ಹುಟ್ಟಿ, ಪರೀಕ್ಷಿತ ಏನೋ ಸಮಸ್ಯೆ ಮಾಡಿಕೊಂಡು ಅವನು ಸತ್ತ ಮೇಲೆ ಜನಮೇಜಯ ಬಂದು ಅವನ ಅಪ್ಪನ ಮೇಲೆ ಕೊಂದ ಹಾವಿನ ಮೇಲೆ ಸೇಡು ತೀರಿಸ್ಕೊಳ್ತೀನಿ ಅಂತ ಒಂದು ಸರ್ಪಯಾಗ ಮಾಡಿ. ಮಹಾಭಾರತದ ವೈಶಿಷ್ಟ್ಯನೇ ಇದು. ಅದು ಎಂಡ್ಲೆಸ್ಸಾಗಿ ಹೋಗ್ತಾನೇ ಇರುತ್ತೆ ಅದು ಈ ಕಥೆ ಅಂತ. ಅವನ ಮುಂದೂ ಕೂಡ ಈ ಮಹಾಭಾರತದ ಇದು ಅಂದರೆ, ಮಹಾಭಾರತ ಅಲ್ಲಿ ನಿಲ್ಲಿಸ್ಬಿಟ್ರು ವ್ಯಾಸರು, ಮುಂದಿಂದನ್ನು ಹೇಳಲಿಲ್ಲ. ಆದರೆ ಇದನ್ನು ಮುಂದೆ ಬೃಹತ್ ಕಥೆಯಲ್ಲಿ ಅದನ್ನು ಗುಣಾಢ್ಯ ಮುಂದುವರಿಸ್ತಾನೆ. ಇವರ ಮುಂದುವರಿಕೆ ಅಂತಲೇ ಹೇಳ್ತಾನೆ ಅವರು, ಆ ಕಥೆಯನ್ನು ಹೇಳ್ತಾನೆ. ಬೃಹತ್ ಕಥೆಯೇ ಕಥಾ ಸರಿತ್ ಸಾಗರ ಆಗಿ ಈಗ ಪ್ರಸಿದ್ಧ ಆಗಿದೆ. ಬೃಹತ್ ಕಥೆಯಲ್ಲಿ ಅವನು ತಗೊಂಡೋಗ್ತಾನೆ ಅದನ್ನು. ಅಂದರೆ ಈ ಜನಮೇಜಯನ 3 ಜನ 4 ಜನ ಏನೋ ಮಕ್ಕಳಿರ್ತಾರೆ. ಅದರಲ್ಲೊಬ್ಬ ಮಗ, ಅವನಿಂದ ಆರಂಭ ಮಾಡಿ ಅವನ ಮಗ ಈ 4 ತಲೆಮಾರಿನ ಕಥೆ ನಾನು ಕಥಾ ಸರಿತ್ ಸಾಗರದಲ್ಲಿ ಹೇಳ್ತಾನೆ. ನರವಾಹನ ದತ್ತ ಅಂತ ಅವನವರೆಗೆ ಕಥೆ ಹೇಳ್ತಾನೆ. ನರವಾಹನ ದತ್ತ ಅಂತ ಅವನ ವಿದ್ಯಾಧರ ಆಗ್ತಾನೆ, ಮನುಷ್ಯನಾಗಿ ಹುಟ್ಟಿ. ಆ ಕಥೆ ಅಲ್ಲಿ ಬರುತ್ತೆ. ಅಂದರೆ ಅಲ್ಲಿವರೆಗೆ ಹೋದರು, ಅಲ್ಲಂತೂ ಆ ಕಥೆಗಳಲ್ಲಿ ಅಂದರೆ ಅವು ಅಲ್ಲಿಯ ಏರಿಳಿತಗಳಂತೂ ಲೆಕ್ಕ ಇಲ್ಲದೆ ಇರೋಷ್ಟು ಏರಿಳಿತಗಳು. ಕಥಾ ಸರಿತ್ ಸಾಗರ ಅನ್ನೋದು ಇನ್ನೊಂದು ಅದ್ಭುತ, ಅದು ವಾಸ್ತವವಾಗಿ ಇನ್ನೊಂದು ಅದ್ಭುತ. ಅದು ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅದು ಇನ್ನೂ ಹತ್ತಿರ ಬರುತ್ತೆ ನಮಗೆ. ಇಲ್ಲಿಯಷ್ಟು ಈ ದಿವ್ಯರು ಎಲ್ಲ ಬರೋಲ್ಲ, ಅಲ್ಲಿ ಸಾಮಾನ್ಯ ಮನುಷ್ಯರೇ, ನಮ್ಮ ತರಹದ ಮನುಷ್ಯರುಗಳೇ, ಅವರಗಳ ಏರಿಳಿತಗಳ ಕಥೆಗಳು ಅದು ಏನೇನೋ ಆಗಿಬಿಡತ್ತೆ ಅದರಲ್ಲಿ. ಅಂದರೆ ಇಷ್ಟು ಕಥೆಗಳನ್ನು ಹೇಳೋದಕ್ಕೆ ಬೇಕಾಗೋಷ್ಟು ಅಂಶಗಳು ಇವರಲ್ಲಿದ್ದವು ಅಂತ.
ಸೊ ಮತ್ತೆ ಮತ್ತೆ ಮಹಾಭಾರತ, ಮತ್ತೆ ಮಹಾಭಾರತ ಮುಗಿಯದ ಮಹಾಭಾರತ. ಹಾಂ. ಈಗಲೂ ಕೂಡ ಏನಾದರೂ ಒಂದು ನಾವು ಸ್ವಲ್ಪ ರಗಳೆ ಮಾಡಿಕೊಂಡು ಮಾಡಿದರೆ ಏನು ಮಹಾಭಾರತ ಆಯ್ತಲ್ಲ ನಿಮ್ಮದು, ರಾಮಾಯಣ ಆಯ್ತಲ್ಲ ನಿಮ್ಮದು ಅಂತ ನಮ್ಗೆ ಅದೇ ಬರುತ್ತೆ. ಮಹಾಭಾರತ ಮುಗಿದ್ರೂ ಮುಗಿಯಲ್ಲ ಅನ್ನೋ ಅದು ನೀವು ಕರೆಕ್ಟಾಗಿ ಹೇಳಿದ್ರಿ. ಅಂದರೆ ಇದು ಎಲ್ಲ ಮುಗೀತು ಅಂದರೆ ಅದು ಇನ್ನೇನೋ ಒಂದು ಎಕ್ಸ್ಟ್ರೀಮಿಗೆ ಹೋಗ್ಬಿಡತ್ತೆ ಅಂತ. ಈಗ ಅದು ಯುದ್ಧ ಮುಗಿದಿದೆ, ದುರ್ಯೋಧನ ಸತ್ತ, ಅಲ್ಲಿಗೆ ಮುಗೀತು, ಈಗ ಯುಧಿಷ್ಠಿರ ರಾಜನಾಗ್ತಾನೆ, ಅಷ್ಟೆಲ್ಲ ಸುಲಭಕ್ಕೆ ಅದು ಮುಗಿಯೋದೇ ಇಲ್ಲ. ಅದರ ಜೊತೆಗೆ ನಮ್ಮ ಮತ್ತು ನೋಡುಗರ ಮನಸ್ಸಲ್ಲಿ ಇನ್ನೊಂದು ಆಸೆ ಚಿಗುರಿದೆ ಈಗ, ಕಥಾ ಸರಿತ್ ಸಾಗರ ಕೂಡ ಮಹಾಭಾರತನ ಮುಗಿಸಿ ನಾವು ಅದನ್ನು ಶುರು ಮಾಡಬೇಕಂತ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಈ ಪೌರಾಣಿಕ ಅಥವಾ ಈ ಹಿನ್ನೆಲೆಯಲ್ಲಿ ಸಿನಿಮಾಗಳನ್ನು ಸೃಷ್ಟಿಸುವ ತುಂಬ ಒಂದು ಇದು ಹುಟ್ಟಿದೆಯಲ್ಲ, ಕ್ರೇಜ್ ಇದೆಯಲ್ಲ. ಏನಲ್ಲ ರೆಗ್ಯುಲರ್ ಸಿನಿಮಾಗಳಲ್ಲಿ ಬಾಹುಬಲಿ ತರಹದ ಸಿನಿಮಾಗಳೆಲ್ಲ ಬಂದ ಮೇಲೆ ಆ ಥರ ಕಲ್ಪಿತ ಸಿನಿಮಾಗಳನ್ನು ತುಂಬ ಮಾಡ್ಕೊಂಡು ಹೋಗೋದು. ಅದಕ್ಕೆ ಬೇಕಾಗುವ ಎಲ್ಲ ಸರಕು ಕಥಾ ಸಾಗರದಲ್ಲಿದೆ ವಾಸ್ತವವಾಗಿ. ನಮ್ಮ ಸಿನಿಮಾ ಕಥೆಗಾರರು ಮತ್ತು ನಿರ್ದೇಶಕರು ಅಲ್ಲಿಗೆ ವಿಸಿಟ್ ಕೊಟ್ಟರೆ ಅದ್ಭುತ ಸೃಷ್ಟಿಸಬಹುದಾದ್ದೆಲ್ಲ ಇದೆ. ಅಂದರೆ ಈ ಆ ತರಹದ ಒಂದು ಅದ್ಭುತವನ್ನು ನೋಡ್ತೀವಲ್ಲ ನಾವು, ಏನೇನೋ ಆಗತ್ತೆ. ಅದು ಭೂಮಿ ಪಾತಾಳ ಇನ್ನೊಂದು ಅಂತೆಲ್ಲ ವಿಚಿತ್ರವಾದ ಕಥೆಗಳು, ವಿಚಿತ್ರವಾದ ವ್ಯಕ್ತಿತ್ವಗಳು ಬರ್ತಾ ಹೋಗ್ತವೆ ಅಲ್ಲಿ. ಸೊ ಇದನ್ನು ಬರೆದದ್ದು ಗುಣಾಢ್ಯ ಅಂತನಾ ಸರ್? ಹಾಂ, ಗುಣಾಢ್ಯ ಬರೀತಾನೆ ಅದನ್ನು. ಯಾವ ಶತಮಾನದಲ್ಲಿ ಆಗಿರೋದು? ಗುಣಾಢ್ಯ ಬರೆದಿದ್ದು ಪ್ರಾಯಶಃ ಅವನು ಬರೆದಿದ್ದು 3,000-4,000 ವರ್ಷದ ಹಿಂದೆ ಅಂತ ಇರಬೇಕದು. ನನಗೀಗ ತುಂಬ ಸ್ಪಷ್ಟ ಇಲ್ಲ ಅದು. ಗುಣಾಢ್ಯ ಬರೆದಿರ್ತಾನೆ, ಗುಣಾಢ್ಯ ಪೈಶಾಚ ಭಾಷೆಯಲ್ಲಿ ಬರೆದಿರ್ತಾನೆ. ಈ ಒಂದು ಬೇರೆ ಭಾಷೆ ಅದು, ಪೈಶಾಚ ಭಾಷೆ ಅಂತ ಇತ್ತು, ಅದರಲ್ಲಿ ಬರೆದಿರ್ತಾನೆ. ಅದು ಆಮೇಲೆ ಸಂಸ್ಕೃತಕ್ಕೆ ಬರುತ್ತೆ. ಕಾಶ್ಮೀರದ ರಾಣಿಯೊಬ್ಬಳು ಅದನ್ನು ಸಂಸ್ಕೃತಕ್ಕೆ ಮಾಡಿಸ್ತಾಳೆ, ಪೈಶಾಚದಲ್ಲಿದ್ದು. ಯಾಕೆಂದರೆ ಅವಳ ಕಾಲ ಬಂದಾಗ ಪೈಶಾಚ ಭಾಷೆಯನ್ನು ಬಳಸೋದು ಕಡಿಮೆ ಆಗ್ಬಿಟ್ಟಿರುತ್ತೆ. ಆಗ ಸಂಸ್ಕೃತ ತುಂಬ ಇದಾಗಿತ್ತಲ್ಲ, ಆಗ ಸಂಸ್ಕೃತಕ್ಕೆ ತರಿಸ್ತಾಳೆ ಅವಳು. ಆಗ 2 ಪುಸ್ತಕಗಳು ಬರ್ತವೆ ಅದರಲ್ಲಿ. ಒಂದು ಪುಸ್ತಕ ಬರೆಸ್ತಾಳೆ, ಅವಳಿಗೆ ಸಮಾಧಾನ ಆಗೋಲ್ಲ, ಇನ್ನೊಂದು ಬರೆಸ್ತಾಳೆ. ಅದು ಬೃಹತ್ ಕಥಾ ಮಂಜರಿ ಅಂತ ಮೊದಲು ಬರುತ್ತೆ ಒಂದು, ಅದಾದ ಮೇಲೆ ಕಥಾ ಸರಿತ್ ಸಾಗರ ಅಂತ ಬರುತ್ತೆ. ಸೊ ಹಾಗೆ ನಾವು ವಾಪಸ್ ಮತ್ತೆ ಮಹಾಭಾರತಕ್ಕೆ ಬರೋದಾದರೆ, ಅಗೇನ್ ಮಹಾಭಾರತ ಶುರುವಾಯಿತು ಅಂದರೆ ಕೆಲವೊಂದು ನನಗೆ ನಿನ್ನೆಗೆ ನೀವು ಹೇಳಿದ್ರಿ, ಆದರೂ ಕೂಡ ನನಗೆ ಕೆಲವೊಂದು ಸಲ ಯಾಕೆ ಈ ಕ್ಯಾರೆಕ್ಟರ್ ಸ್ವಲ್ಪ ಸುಮ್ಮನೆ ಆಯ್ತಲ್ಲ ಅಂತ ಅನಿಸುತ್ತೆ. ಅದು ಕೃಷ್ಣನ್ ಕ್ಯಾರೆಕ್ಟರ್ ಸುಮ್ಮನೆ ಆಯ್ತಲ್ಲ ಅಂದರೆ ಅವನ ಸೇನೆ ಇಲ್ಲ, ಅವನೇನೂ ಹೇಳಲಿಲ್ಲ, ಅವನೇನು ಪಾತ್ರ ವಹಿಸಲಿಲ್ಲ ಅಂತ ಅನಿಸುತ್ತೆ ಈ ಇದರಲ್ಲ. ಇಡೀ ಈ ಒಂದು ಘಟನೆಯಲ್ಲಿ ಈ ಘಟನೆ ನಡೆಯುವಾಗ ನಿನ್ನೆ ನೀವು ಹೇಳಿದ್ರಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅದನ್ನ ಹೇಳಿದ್ರಿ. ಆದರೂ ಹಾಗೆ ಸ್ವಲ್ಪ ಉಳ್ಕೊಳ್ಳುತ್ತೆ ಅದು, ಅಯ್ಯೋ ಕೃಷ್ಣ ಯಾಕೆ ಸುಮ್ಮನೆ ಆದ. ಈಗ ಅದನ್ನೇ ಇಟ್ಕೊಂಡು ನಾವೊಂದು ಪ್ರಶ್ನೆನೂ ಅಟೆಂಡ್ ಮಾಡಿದೆ. ಯಾರೋ ಪ್ರಶ್ನೆ ಕೇಳಿದ್ರು, ಉಪಪಾಂಡವರನ್ನು ಕೃಷ್ಣ ಕೊಲ್ಲಿಸಿದನಾ ಅಂತ ಒಂದು ಪ್ರಶ್ನೆ ಹುಟ್ಟಿದೆ. ಯಾರೊಬ್ರು ಕೇಳಿದ್ರು ಒಂದು ದಿವಸ. ಇಲ್ಲ, ಕೃಷ್ಣ ಕೊಲ್ಲಿಸಿಲ್ಲ ಅಂತ ನಾವು ಉತ್ತರ ಕೊಟ್ಟಿತ್ತು. ಆದರೆ ಯಾಕೆ ಆ ಪ್ರಶ್ನೆ ಹುಟ್ಟುಕೊಂಡಿದೆ ಅಂದರೆ, ಈಗ ಪಾಂಡವರನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಅವನು, ಉಪಪಾಂಡವರನ್ನು ಅಲ್ಲೇ ಬಿಟ್ಟಿದ್ದಾನಲ್ಲ, ಹಾಗಾಗಿ ಉಪಪಾಂಡವರನ್ನು ಕೊಲ್ಲಿಸಿದ್ನ ಕೃಷ್ಣ ಅಂತ. ಆದರೆ ಹಾಗೇನು ಕಾಣಿಸೋಲ್ಲ ಅಲ್ಲಿ. ವಾಸ್ತವವಾಗಿ ಪಾಂಡವರಲ್ಲಿದ್ದಿದ್ರೆ ಅದು ಹಂಗೆ ಆಗ್ತಾ ಇರಲಿಲ್ಲ. ಈಗ ಪಾಂಡವರಿದ್ದಿದ್ರೆ, ಪಾಂಡವರು ಇದ್ದರೆ ಅವರಿಗೆ ನೀವು ನಿದ್ರೆಯಲ್ಲಿ ಎಚ್ಚರಿದ್ದಲ್ಲಿ ಹೇಳಿಲ್ಲ, 5 ಜನರನ್ನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಶ್ವತ್ಥಾಮನಿಗೆ. ಹಾಗಾಗಿ ಕೃಷ್ಣನೂ ಇದಿರ್ತಿದ್ದ, ಹಾಗಾಗಿ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ಹಾಗಾಗಿ ಇಷ್ಟು ಜನ ಸಾಯಬೇಕು ಅಂತ ಅನ್ನೋದು ಕೃಷ್ಣನ ಆಶಯವಾಗಿತ್ತ ಅನ್ನೋದರ ಆಧಾರದ ಮೇಲೆ ದ್ರೌಪದಿಯ ಮಕ್ಕಳನ್ನು ಕೃಷ್ಣ ಕೊಲ್ಲಿಸಿದನ ಅಂತ ಪ್ರಶ್ನೆ ಹುಟ್ಟುಕೊಂಡಿದೆ. ಅಂದರೆ ನೀವು ಹೇಳಿದ್ರಲ್ಲ, ಈಗ ಕೃಷ್ಣನ ಪಾತ್ರ ಅನ್ನೋದು ಒಂದು ಸ್ವಲ್ಪ ಎಷ್ಟು ಸಮಾಧಾನ ಹೇಳಿದರೂ ಈ ಪ್ರಕರಣದಲ್ಲಿ ಅವನು ನಿರ್ಲಕ್ಷ್ಯ ಮಾಡಿದ್ನಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ನಾ ಅನ್ನೊಂದು ಯೋಚನೆ ಹುಟ್ಕೊಳ್ಳುತ್ತಲ್ಲ, ಅದು ಕಾರಣ ಅದು. ಬಟ್ ಕೃಷ್ಣ ಯಾಕೆ ಸಾಯಿಸಬೇಕು ಅಂದರೆ ನಾವು ಅಂದ್ಕೊಂಡ್ರೆ ಸಾಯಿಸಿದಾನೆ ಅಥವಾ ಹೊರಗಡೆ ಅಂದರೆ ಸುಮ್ಮನೆ ಹೊರಗಡೆ ಅಂದರೆ ನಾವು ಅವತಾರದ ವಿಷಯ ಇಟ್ಟುಕೊಳ್ಳದೆ ನೋಡಿದ್ರೆ ಕೃಷ್ಣನಿಗೆ ಕಾರಣಗಳಿಲ್ಲ. ಅವತಾರದ ವಿಷಯ ಇಟ್ಟುಕೊಂಡ್ರೆ ಅವ್ರು ಸಾಯಬೇಕು, ಕೃಷ್ಣನಿಗೆ ಉದ್ದೇಶ ಇದ್ದೇ ಇದೆ. ಇವರುಗಳು ಸಾಯಬೇಕಲ್ಲ, ಎಲ್ಲ ಕಡೆಯಲ್ಲಿ ಇರೋರು ಸಾಯಬೇಕು ಅಂತ. ಮತ್ತು ಅಲ್ಲಿ ಒಂದು ಬರೋದೇನೆಂದರೆ, ಅವನು ಧೃತರಾಷ್ಟ್ರನ ಹತ್ರ ಹೋಗಿರ್ತಾನೆ. ನಾವು ಅದು ಹಿಂದೆ ಬಂತು ಆ ಕಥೆ. ಯುಧಿಷ್ಠಿರ ಕಲಿಸಿರ್ತಾನಲ್ಲ ಮೊದಲ ಸಲ ಮಾತಾಡ್ಕೊಂಬರೋದಕ್ಕೆ, ನೇರ ಇವ್ರು ಹೋದರೆ ಅವನು ಹೇಗೆ ರಿಸೀವ್ ಮಾಡ್ತಾನೋ ಅಂತ ಗೊತ್ತಿಲ್ಲ ಅಂತ. ಅಲ್ಲಿದ್ದವನು ಇದ್ದಕ್ಕಿದ್ದ ಹಾಗೆ ಕೃಷ್ಣ ಹೊರಡ್ತಾನೆ. ಆಗ ಒಂದು ಮಾತನ್ನು ವ್ಯಾಸರೇ ಬರೀತಾರೆ, ಏನು ಅಂತ ಅಂದರೆ, ಅಶ್ವತ್ಥಾಮ ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಗಿ ಕೃಷ್ಣ ಹೊರಟು ಬಂದ. ಹೊರಟು ಬಂದು ಪಾಂಡವರನ್ನು ಶಿಬಿರದಿಂದ ದೂರ ಕರ್ಕೊಂಡೋದ. ಉಳಿದವರನ್ನು ಅವನು ಪಾಂಡವರನ್ನು ಮಾತ್ರ ಬನ್ನಿ ಅಂತ ಕರೆದ ಅಂತ ಅಲ್ಲಿಲ್ಲ. ಅಲ್ಲಿ ಇವತ್ತು ಶಿಬಿರದಲ್ಲಿ ಉಳಿಯೋದು ಬೇಡ ಅಂತ ಹೇಳ್ತಾನೆ ಅವನು. ಆಗ ಯಾರು ಬಂದರೋ ಅವ್ರು ಉಳ್ಕೊಂಡ್ರು ಅನ್ನೋ ಥರ ಕಾಣಿಸುತ್ತೆ. ಉಳಿದವರು ಯಾಕೆ ಬರಲಿಲ್ಲ, ಅವರು ಬರದೇ ಇದ್ದಾಗ ಕೃಷ್ಣ ನೀವು ಬನ್ನಿ ಅಂತ ಯಾಕೆ ಕರೀಲಿಲ್ಲ ಇತ್ಯಾದಿಗಳಿದೆಯಲ್ಲ, ಅವೆಲ್ಲ ಹಾಗೇ ಉಳಿಯತ್ತೆ ಪ್ರಶ್ನೆಗಳು. ಅವನು ಕರೆದ್ರೂ ಕೂಡ ಇವ್ರು ಬರದೇ ಇರ್ಬೋದು, ಬರಲ್ಲ ಅಂತ ಹೇಳಿರ್ಬೋದು. ಆಮೇಲೆ ಕೃಷ್ಣನಿಗೆ ಅನಿಸಿರ್ಬೋದು, ಅಶ್ವತ್ಥಾಮನ ಮುಖ್ಯ ಟಾರ್ಗೆಟ್ ಪಾಂಡವರಾಗಿರ್ತಾರೆ, ಇವ್ರನ್ನ ಸೇಫ್ ಮಾಡಿಬಿಟ್ರೆ
ಏನು ಆಗಲ್ಲ ಅನ್ನೋ ಥರದ್ದು ಇರಬಹುದು ಅಲ್ವಾ? ಇಲ್ಲ, ಅಶ್ವತ್ಥಾಮನಿಗೆ ಪಾಂಡವರ ಟಾರ್ಗೆಟ್ ಅಲ್ಲ, ಅವನಿಗೆ ದೃಷ್ಟದ್ಯುಮ್ನೇ ಟಾರ್ಗೆಟ್. ಎಸ್ ಎಸ್ ಎಸ್. ಅವನಿಗೆ ದೃಷ್ಟದ್ಯುಮ್ನ ಟಾರ್ಗೆಟ್ ಅಂತ ಅಂದಾಗ ಉಪಪಾಂಡವರು ಆಕಸ್ಮಿಕವಾಗಿ ಹೋಗ್ಬಿಟ್ರು. ಅಶ್ವತ್ಥಾಮ ದೃಷ್ಟದ್ಯುಮ್ನನ್ನು ಕೊಲ್ಲದೆ ಮುಗಿಯೋಲ್ಲ ಆ ಕಥೆ. ಅವನು ಕೊಲ್ಲಲೇಬೇಕು ದೃಷ್ಟದ್ಯುಮ್ನನ್ನು. ಮತ್ತು ದೃಷ್ಟದ್ಯುಮ್ನ ಮಾಡಿದ ಕೆಲಸ ಇದೆಯಲ್ಲ, ಅದು ಶಿಕ್ಷಾರ್ಹ ಅಪರಾಧ ಅಂತೂ ಹೌದು. ದೃಷ್ಟದ್ಯುಮ್ನ ಮಾಡಿದ ಯಾವುದು? ದ್ರೋಣರನ್ನು ಕೊಂದಿದ್ದಿದೆಯಲ್ಲ, ಅದಕ್ಕೆ ಕೃಷ್ಣನಾದಿಯಾಗಿ ಯಾರದು ಒಪ್ಪಿಗೆ ಇಲ್ಲ. ಅಲ್ಲಿ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಕೃಷ್ಣ ಸುಳ್ಳು ಹೇಳಿಸಿದ್ದು ಅವರು ಶಸ್ತ್ರತ್ಯಾಗ ಮಾಡಬೇಕು ಅಂತ ಅಷ್ಟೇನೆ. ಅವರು ಯುದ್ಧ ಮುಂದುವರಿಸಬಾರದು ಅಂತ, ದ್ರೋಣರನ್ನು ಕೊಲ್ಲಬೇಕು ಅಂತ ಕೃಷ್ಣನಾಗಲಿ ಯುಧಿಷ್ಠಿರನಾಗಲಿ ಯೋಜನೆ ಮಾಡಿರಲಿಲ್ಲ. ಅಶ್ವತ್ಥಾಮ ಇಲ್ಲ ಅಂತ ಗೊತ್ತಾದರೆ ಅವರು ಯುದ್ಧದಿಂದ ಹಿಂದಿರುಗ್ತಾರೆ. ಅಂದರೆ ಇನ್ನು ಮುಂದೆ ಯುದ್ಧ ಮಾಡೋಲ್ಲ ಅವರು, ಅವರಿಗಷ್ಟೇ ಬೇಕಾಗಿತ್ತು ಶಸ್ತ್ರತ್ಯಾಗ ಮಾಡಿಸಬೇಕಾಗಿತ್ತು. ಶಸ್ತ್ರತ್ಯಾಗ ಮಾಡಿದ ಮೇಲೆ ಹೋಗಿ ಕೊಂದಿದ್ದಿದೆಯಲ್ಲ ದೃಷ್ಟದ್ಯುಮ್ನದ್ದು, ಅದು ಅವ್ರು ಯಾರಿಗೂ ಒಪ್ಪಿಗೆ ಇಲ್ಲ. ಆದರೆ ದೃಷ್ಟದ್ಯುಮ್ನನ ಜಾಗದಲ್ಲಿ ನಿಂತು ನೋಡಿದರೆ ಅದೇನು ಮಾಡೋಕ್ಕಾಗಲ್ಲ. ಅವನು ಅದಕ್ಕಾಗಿ ಹುಡ್ಕೊಂಬಂದಿದ್ದಾನೆ, ಅವನಷ್ಟು ಮಾಡಿ ಮುಗಿಸ್ಬೇಕು. ಅವನ ಹಣೆ ಬರಹ ಅದು. ಎಸ್, ಅವನ ಹಣೆ ಬರಹ ಅದು. ಮತ್ತು ಅವನ ಹಣೆ ಬರಹ ಇನ್ನೂ ಒಂದೇನೆಂದರೆ ಅವನು ಅಶ್ವತ್ಥಾಮನಿಂದ ಈ ಥರ ಸಾಯ್ಬೇಕು, ಅದು ಕೂಡ ಅವನ ಹಣೆ ಬರನೇ ಇರ್ಬೋದು. ನಾವು ಹಿಂದೆ ಇದಿಷ್ಟು ಇಲ್ಲಿವರೆಗೆ ಹೋಗಿದ್ದನ್ನು ಹಿಂದೆ ಮಾಡಿದ್ವಿ ಒಂದು ಎಪಿಸೋಡಲ್ಲಿ. ಅಂದರೆ ದೃಪದ ಮತ್ತು ದ್ರೋಣರ ನಡುವೆ ಹುಟ್ಟಿಕೊಂಡ ಒಂದು ಜಗಳ, ಒಂದು ಅವಮಾನ ಆಯಿತು ದ್ರೋಣರಿಗೆ. ಅಲ್ಲಿಂದ ಶುರುವಾಯಿತು. ದೃಪದನಿಗೆ ಒಂದು ಅಹಂಕಾರ ಬಂತು, ದ್ರೋಣರನ್ನು ಅವಮಾನಿಸಿದ. ಒಂದು ಈಗೋ, ಒಂದು ಅವಮಾನ, ಎರಡೂ ಅದನ್ನು ಬೆಳೆಸ್ತಾ ಹೋಯಿತು. ಇಲ್ಲಿಗೆ ಬಂದು ನಿಂತಿದೆಯಲ್ಲ ಈಗ, ಇಲ್ಲಿ ಬಂದು ನಿಲ್ಲೋದಕ್ಕೆ ಏನು ಕಾರಣ ಅಂದರೆ, ದೃಪದ ಮಾಡಿದ ಅವಮಾನದಿಂದ ಇವರು ಸುಮ್ಮನೆ ಹೋಗಲಿ ಬಿಡು ಅಂತ ಒರೆಸ್ಕೊಂಡು ಹೋಗೋದಾಗಿತ್ತು. ದ್ರೋಣರು ಮಾಡಲಿಲ್ಲ. ಬಂದು ಕಲಿಸಿ ವಿದ್ಯಾಭ್ಯಾಸ ಆದಮೇಲೆ ಅವನನ್ನು ಹೋಗಿ ಹಿಡ್ಕೊಂಬರಬೇಕು, ಅದು ಗುರುದಕ್ಷಿಣೆ ಅಂದರು. ಹೋಗಿ ಅರ್ಜುನ ಆ ಕೆಲಸ ಮಾಡ್ದ. ಅದಾದ ಮೇಲೆ ಆಯಿತು ಅಂತ ಬಿಡ್ಬೋದಾಗಿತ್ತು. ಅವನ ಅರ್ಧ ರಾಜ್ಯ ಇವರು ಇಟ್ಕೊಂಡು ಅವನಿಗೆ ಅರ್ಧ ರಾಜ್ಯ ಮಾತ್ರ ಮಾಡಿಬಿಟ್ರು. ಅವನಾದರೂ ಆಯ್ತಲ್ಲ ಅಂತ ಬಿಡ್ಬೋದಿತ್ತು. ಅವನೋಗಿ ತಪಸ್ಸಿಗೆ ಹೋದ. ತಪಸ್ಸು ಮಾಡಿ ದೃಷ್ಟದ್ಯುಮ್ನನ್ನು ಹುಟ್ಟಿಸ್ಕೊಂಡ. ದೃಷ್ಟದ್ಯುಮ್ನನ್ನು ಹುಟ್ಟಿಸಿದ ಅನ್ನೋದು ದ್ರೋಣರಿಗೆ ಗೊತ್ತಾಯಿತು. ಅವನು ಆ ದೃಷ್ಟದ್ಯುಮ್ನ ದ್ರೋಣರನ್ನು ಯಾವಾಗ ಕೊಲ್ಲಲಿ ಅಂತ ಕಾಯ್ತಾ ಇದ್ದ. ಅವನು ದ್ರೋಣರನ್ನು ಕೊಂದ. ದ್ರೋಣರನ್ನು ಕೊಂದಲ್ಲಿಗೆ ಮತ್ತೆ ಮುಗಿಸ್ಬೋದಾಗಿತ್ತು ಅಶ್ವತ್ಥಾಮ ಮುಗಿಸ್ಲಿಲ್ಲ. ಅಶ್ವತ್ಥಾಮ ವಾಪಸ್ ದೃಷ್ಟದ್ಯುಮ್ನನ್ನು ಕೊಲ್ತೀನಿ ಅಂತ ಹೊರಟ. ಕೊನೆಗೆ ಎಲ್ಲಿ ಬಂದು ನಿಲ್ತು ಅಂದರೆ, ಆ ದೃಪದನ ವಂಶದಲ್ಲಿ ಸೈಡ್ ತೀರಿಸ್ಕೊಳ್ಳೋಕ್ಕೂ ಒಬ್ಬರು ಉಳ್ಕೊಳ್ಳಿಲ್ಲ. ದ್ರೋಣರ ವಂಶದಲ್ಲೂ ಯಾರು ಉಳ್ಕೊಳ್ಳಿಲ್ಲ ಅನ್ನೋ ಥರ ಆಗೋಯ್ತು. ಇವನು 2000-3000 ವರ್ಷ ಶಾಪ ಬರುತ್ತೆ ಮುಂದೀಗ. ಅದೆಲ್ಲ ಆಗೋ ತನಕ ಜಗತ್ತೇ ಬದಲಾಗಿ ಹೋಗಿದೆ ಅನ್ನೋ ತರಹ ಆಗೋಯ್ತು. ಅಂದರೆ ಇಲ್ಲಿ ಯಾರಾದರೂ ಒಬ್ಬರು ಒಂದು ಕಡೆಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ರೆ ಅದು ನಿಂತೋಗ್ತಿತ್ತು. ಬೆಳೆಸ್ತಾ ಹೋಗಿದ್ದೆ ಹೇಗೆ ಅಂದರೆ, ಇವನೊಂದು ಕ್ರಿಯೆ ಮಾಡ್ದ, ಅವನ ಪ್ರತಿಕ್ರಿಯೆಗೆ ಇವನ ಪ್ರತಿಕ್ರಿಯೆ ಹೀಗೆ ಮುಂದುವರಿತು. ಈ ಘಟ್ಟ ಇದೆಯಲ್ಲ, ಇದು ಒಟ್ಟು ಮಹಾಭಾರತ ಕೊಡುವ ದೊಡ್ಡ ಪಾಠಗಳಲ್ಲಿ ಒಂದು. ಅಂದರೆ ಈ ಪಾಂಡವರು ಧಾರತರಾಷ್ಟ್ರ ಕಥೆಯನ್ನು ಹೊರತುಪಡಿಸಿ ಒಂದು ಅವಮಾನವನ್ನು ಸಹಿಸ್ಕೊಳ್ಳೋದು, ಅಹಂಕಾರ ಪಡದೇ ಇರೋದು ಅನ್ನೋ 2 ಅಂಶ ಏನೆಲ್ಲ ಮಾಡ್ಬೋದು ಅಂತ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳುತ್ತೆ ಈ ಪ್ರಕರಣ. ಸೊ ಅದೇ ಕೆಲಸವನ್ನು ಈಗ ದ್ರೌಪದಿ ಮಾಡಿದ್ಲು ಅಂತ ಅನಿಸುತ್ತೆ. ಅಂದರೆ ಆಕೆ ಪ್ರಾಯೋಪವೇಶ ಮಾಡಿ ಅವನನ್ನು ಸಾಯೋ ತನಕ ನಾನು ಊಟ ಮಾಡಲ್ಲ ಅನ್ನೋದಿದೆಯಲ್ಲ, ಹಾಗೇನದು ಮತ್ತೆ ಮುಂದುವರ್ಸುತ್ತೆ? ಇಲ್ಲ, ಅದು ಅಲ್ಲ. ಅಲ್ಲಿ ಏನಾಗುತ್ತೆ, ದ್ರೌಪದಿ ಫುಲ್ ಸ್ಟಾಪ್ ಇಡ್ತಾಳೆ ಅದಕ್ಕೆ. ಅಲ್ಲಿದೆ ಈ ಪಾಂಡವರು ಮತ್ತು ದ್ರೌಪದಿ ಅನ್ನೋರು ಸುಮ್ಮನೆ ಶ್ರೇಷ್ಠರಾಗಿಲ್ಲ. ಇಲ್ಲಿ ಇವರು ಮುಂದುವರ್ಸಲ್ಲ, ನಿಲ್ಲಿಸ್ತಾರೆ. ಓಕೆ, ಹೌದಾ? ನಿಲ್ಲಿಸ್ತಾರೆ. ಈಗ ಅವಳೇನು ಹೇಳಿದಾಳೆ, ಅಶ್ವತ್ಥಾಮನನ್ನು ಕೊಂದು ಮಣಿ ತರಬೇಕು ಅಂತ ಅವಳು ಹೇಳಿರೋದು. ಅಶ್ವತ್ಥಾಮನನ್ನು ಕೊಲ್ಲಬೇಕು ಅಂತ ಯುಧಿಷ್ಠಿರನಿಗೆ ಹೇಳಿದ್ಲು ಅವಳು. ಇಲ್ಲಿ ನಾ ಪ್ರಾಯೋಪವೇಶದಿಂದ ಹೇಳಲ್ಲ ಅಂತ. ಯುಧಿಷ್ಠಿರ ಹೇಳ್ದ, ನೀನು ಇಲ್ಲಿದೆಯಾ, ಅವನು ಅಲ್ಲೆಲ್ಲೋ ಇದ್ದಾನೆ, ಹೋಗಿ ಕೊಂದ್ವಿ ಅಂತ ನಿನ್ಗೆ ಅರ್ಥ ಮಾಡಿಸೋದಾರು ಹೇಗೆ? ಅಂದರೆ ಅವನು ಯಾಕೆ ಕೇಳಿದ್ದಾನೆ ಅಂದರೆ, ನೀವು ಕೊಂದಿಲ್ಲ ಅಂತ ಅಂದ್ಬಿಟ್ರೆ ಇವಳಿಲ್ಲಿ ಈಗ ಅವ್ರು ಹೋಗಿ ಬರ್ತಾರೆ, ನೀವು ಕೊಂದಿದ್ದೀರಿ ಅನ್ನೋದಕ್ಕೇನು ಇದು ಸಾಕ್ಷಿ ಅಂತ ಅಂದ್ಬಿಟ್ರೆ ಅಂತಂದಾಗ ಅವಳು ಹಿಡಿದು ಮಣಿ ತೊಗೊಂಬನ್ನಿ ಅಂತ. ಅಷ್ಟು ನಡೀತಾ ಇದೆ. ಅಷ್ಟು ನಡೆಯುವಾಗ ಯುಧಿಷ್ಠಿರ ನಿರ್ಣಯಕ್ಕೆ ಬಂದಿಲ್ಲ ಇನ್ನೂ. ಕೃಷ್ಣ ತಣ್ಣಗೆ ಕೂತಿದ್ದಾನೆ. ಅಶ್ವತ್ಥಾಮನ ಮೇಲೆ ಏನು ಮಾಡಬೇಕು ಅನ್ನೋ ವಿಷಯಕ್ಕೆ ಕೃಷ್ಣ ಮುಂದೆ ಹೋಗ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಮುಂದುವರಿಸಬಾರದು ಅಂತಲೇ ಕೃಷ್ಣನ ಆಶಯ ಇರೋದು. ಯುಧಿಷ್ಠಿರನಿಗೂ ಇದನ್ನು ತಣಿಸಬೇಕು ಅಂತಲೇ ಇದೆ. ನೋವು ಬೇರೆ, ದುಃಖ ಬೇರೆ, ಮಕ್ಕಳನ್ನು ಕೊಂದಿದ್ದಾನೆ ಅಂತ. ಅಶ್ವತ್ಥಾಮನ ಕೊಲ್ಲುವ ವಿಷಯಕ್ಕೆ ಇವ್ರು ಯಾರೂ ಮುಂದುವರಿಕೆಯಲ್ಲಿಲ್ಲ. ಆಗ ದ್ರೌಪದಿಗೂ ಪಕ್ಕಾ ಗೊತ್ತಿದೆ, ಕೃಷ್ಣ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವ್ರು ಯಾರೂ ಈ ಕೆಲಸ ಮಾಡೋಲ್ಲ ಅಂತ. ಅದಕ್ಕೆ ಅವಳು ಭೀಮನನ್ನು ಪ್ರಚೋದಿಸಿದಾಳೆ, ಬೆಂಕಿ ಹಚ್ಚಿದಾಳೆ ಅವಳು ಭೀಮನಲ್ಲಿ.
ಹಾಗಾಗಿ ಭೀಮ ಹೋಗಿದ್ದಾನೆ. ಹೇಗೆ ಹೋದನಂತೆ ಅಂದರೆ ನಾಶಕ್ನುವನ್ವಾರಯಿತು ಸಮೇತ್ಯಾಪಿ ಮಹಾರಥಾಹ. ನಕುಲನಿಗೆ ನೀನು ಸಾರಥ್ಯ ಮಾಡು ಅಂತ ಹೇಳಿ ಅವನು ರಥ ಓಡಿಸ್ಕೊಂಡು ಹೋದ್ನಲ್ಲ ಭೀಮ, ಇವರೂ ಹೋದ್ರಲ್ಲ ಹಿಂದ್ಗಡೆಯಿಂದ. ಕೃಷ್ಣನ ರಥ ಅದು, 4 ಕುದುರೆಗಳಿವೆ ಅದಕ್ಕೆ, ಬಹಳ ಅದ್ಭುತವಾದ ರಥ, ಮಹಾವೇಗದ ರಥ ಅದು. ಆ ರಥದಲ್ಲಿ ಹೋದರೂ ಕೂಡ ಇವರು 4 ಜನ ಮಹಾರಥರಿದ್ದಾರೆ ಇಲ್ಲೀಗ. ಕೃಷ್ಣ, ಯುಧಿಷ್ಠಿರ, ಅರ್ಜುನ ಮತ್ತು ಸಹದೇವ ಇದ್ದಾರೆ. ಇಲ್ಲಿ ಕೃಷ್ಣ ಸಾರಥಿಯೂ ಅಲ್ಲ ಈಗ. ಆದರೂ ಅವನನ್ನು ತಡೆಯೋಕ್ಕಾಗಲಿಲ್ವಂತೆ ಅವರಿಗೆ. ಅಷ್ಟು ಬೇಗ ದ್ರೌಪದಿಗೆ ಏನಾದರೂ ಆಯಿತು ಅಂತಂದಾಗ ಭೀಮ ಬೇರೆ, ಸಹಜವಾಗಿಯೇ ಭೀಮ ಬೇರೆ. ಇನ್ನು ದ್ರೌಪದಿಗೆ ಏನಾದರೂ ಆಯಿತು ಅಂತಂದಾಗ ಅವನ ರಿಯಾಕ್ಷನ್ಗಳು ಬಹಳ ಬೇರೆ ಥರ ಇರುತ್ತೆ. ಸತೇಷಾಂ ಪ್ರೇಕ್ಷತಾಮೇವ ಶ್ರೀಮತಾಂ ದೃಢಧನ್ವಿನಾಂ ಯಯೌ ಭಾಗೀರಥಿ ಕಚ್ಚಂ ಹರಿಭಿರ್ಭೃಷವೇಗಿತೈ. ಅವನು ಸೀದಾ ಹೋಗಿ ಅವನು ಗಂಗಾ ತೀರಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗಬೇಕು ಅಂತ ಬೇಕಲ್ಲ, ಗಂಗಾ ತೀರಕ್ಕೆ ಹೋಗ್ತಾನೆ. ಆದರೆ ಇದೆಲ್ಲ ಬರೀ ಆಕಸ್ಮಿಕವಾಗಲ್ಲ. ಅವನು ಹೋಗುತ್ತಲೇ ಅಶ್ವತ್ಥಾಮ ಎಲ್ಲಿದ್ದಾನೆ ಅಂತ ತಿಳ್ಕೊಂಡೇ ಹೋಗಿದ್ದಾನೆ ಅಂತ. ಯತ್ರ ಸ್ಮ ಶ್ರೂಯತೆ ದ್ರೋಣಿ ಪುತ್ರಹಂತ ಮಹಾತ್ಮನಾಂ. ತನ್ನ ಮಕ್ಕಳನ್ನು ಕೊಂದ ಅಶ್ವತ್ಥಾಮ ಈಗ ಎಲ್ಲಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ಅವನು ಗಂಗಾ ತೀರಕ್ಕೆ ಹೋಗಿದ್ದಾನೆ. ರಥ ಹೊರಟಿದೆ, ಅದರ ನಡುವೆ ಎಲ್ಲೋ ಅವನು ವಿಷಯ ಸಂಗ್ರಹ ಮಾಡ್ಕೊಂಡಿದ್ದಾನೆ. ಅಶ್ವತ್ಥಾಮ ಎಲ್ಲಿದ್ದಾನೋ ಅಲ್ಲಿಗೆ ನೇರವಾಗಿ ಹೋಗಿದ್ದಾನೆ ಭೀಮ. ಇವ್ರುಗಳು ಯಾರಿಗೂ ಗೊತ್ತಾಗಿಲ್ಲ ಅಶ್ವತ್ಥಾಮ ಎಲ್ಲಿದ್ದಾನೆ ಅಂತ, ಭೀಮನಿಗೆ ಗೊತ್ತಾಗಿದೆ, ಗೊತ್ತು ಮಾಡ್ಕೊಂಡಿದ್ದಾನೆ ಅವನು. ಸದದೃಶ್ಯ ಮಹಾತ್ಮಾನಂ ಉದಕಾಂತೆ ಯಶಸ್ವಿನಂ ಕೃಷ್ಣದ್ವೈಪಾಯನಂ ವ್ಯಾಸಂ ಆಸೀನಂ ಋಷಿಭಿಸ್ಸಹ. ಇವನಲ್ಲಿ ಹೋದಾಗ ಏನಿತ್ತು ಅಂತ ಅಂದರೆ, ಅಲ್ಲಿ ಹೋಗಿದ್ದು ವ್ಯಾಸರ ಆಶ್ರಮಕ್ಕೆ. ಯಾರು ಭೀಮ ಹೋಗಿದ್ದು? ಯಾಕೆಂದ್ರೆ ಅಶ್ವತ್ಥಾಮ ಹೋಗಿ ಇದ್ದಿದ್ದು ವ್ಯಾಸರಾಶ್ರಮದಲ್ಲಿ. ಇಷ್ಟೆಲ್ಲ ಮಾಡಿ ಮುಗಿಸಿದ ಪುಣ್ಯಾತ್ಮ ವ್ಯಾಸರಾಶ್ರಮಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ ಅವ್ರ ಎದುರಿಗೆ. ಇಷ್ಟು ಮುಗಿಸಿ ಅಲ್ಲಿ ವ್ಯಾಸರು ಕುಳಿತುಕೊಂಡಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಋಷಿಗಳಿದ್ದಾರೆ, ಅಲ್ಲಿ ಸಾಕಷ್ಟು ಋಷಿಗಳಿದ್ದಾರೆ. ಅವರೆಲ್ಲರ ಜೊತೆಗೆ ವ್ಯಾಸರು ಕುಳಿತಿದ್ದಾರೆ. ವ್ಯಾಸರಿಗೆ 18 ದಿನದ್ದು ಮುಗಿದಿದ್ದು ಗೊತ್ತಿದೆ. ಈ ಘಟನೆ ಮುಂದೆ ಬರುತ್ತೆ. ಅವರು ಹಸ್ತಿನಾಪುರಕ್ಕೆ ಹೋಗಿದ್ದಾರೆ. ನಾವು ನೋಡಿದ್ವಲ್ಲ, ಕೃಷ್ಣ ಹೋದಾಗ ವ್ಯಾಸರಿದ್ದರು ಅಲ್ಲಿ. ಅವರು ಅಲ್ಲಿಂದ ಹಿಂದಿರುಗಿ ಬಂದು ಆಶ್ರಮದಲ್ಲಿ ಕುಳಿತಿದ್ದಾರೆ. ಋಷಿಭಿಸ್ಸಹ ಬೇರೆ ಬೇರೆ ಋಷಿಗಳಿದ್ದಾರೆ. ಅಲ್ಲಿ ಹೋಗಿ ಅಶ್ವತ್ಥಾಮ ಋಷಿಗಳ ಗುಂಪಲ್ಲಿ ಕೂತ್ಕೊಂಡಿದ್ದಾನೆ. ತಂಚೈವ ಕ್ರೂರ ಕರ್ಮಾಣಂ ಘೃತಾಕ್ತಂ ಕುಶಚೀರಿಣಂ ರಜಸಾಧ್ವಸ್ತಕೇಶಾಂತಂ ತದರ್ಶ ದ್ರೌಣಿಮಂತಿಕೆ. ಅಲ್ಲಿ ಕಾಣಿಸಿದನಂತೆ ಅಶ್ವತ್ಥಾಮ, ಕ್ರೂರ ಕರ್ಮಿಯಾದ ಅಶ್ವತ್ಥಾಮ. ಹೇಗಿದ್ದ ಅಂದರೆ ಘೃತಾಕ್ತಂ, ಇಡೀ ಮೈಗೆ ತುಪ್ಪ ಹಚ್ಚಿಕೊಂಡಿದ್ದಂತೆ. ಇಡೀ ಮೈಗೆ ತುಪ್ಪ ಹಚ್ಚಿಕೊಂಡಿದ್ದು ಅಂದರೆ 18 ದಿನದ ಯುದ್ಧ, 18 ದಿನದ ರಾತ್ರಿಯ ಮಹಾಯುದ್ಧ, ಮೈಯೆಲ್ಲ ಗಾಯ ಎಲ್ಲ ಆಗಿದೆಯಲ್ಲ, ಅದರ ಚಿಕಿತ್ಸೆ ಆಗಬೇಕಲ್ಲ. ಈಗ ಇಡೀ ಮೈಗೆ ತುಪ್ಪ ಹಚ್ಚಿಕೊಂಡು ದರ್ಭೆಯ ಬಟ್ಟೆಯನ್ನು ಸುತ್ತಿಕೊಂಡು ಕುಳಿತುಕೊಂಡಿದ್ದಂತೆ. ಕುಶಚೀರಿಣಂ, ದರ್ಭೆಯ ಅಂದರೆ ಇಡೀ ಮೈಗೆ ಹಚ್ಕೊಂಡಾಗ ಬೇರೆ ಬಟ್ಟೆಯನ್ನು ಹಾಕ್ಕೊಳ್ಳೋಕ್ಕಾಗಲ್ವಲ್ಲ, ಹಾಗಾಗಿ ದರ್ಭೆಯಿಂದ ಹೆಣೆದ ಒಂದು ಇದನ್ನು ಮೈಗೆ ಸುತ್ತಕೊಂಡು ಕುಳಿತಿದ್ದಂತೆ. ರಜಸಾಧ್ವಸ್ತ ಕೇಶಾಂತಂ, ಕೂದಲೆಲ್ಲ ಧೂಳು ತುಂಬಿ ಹಾಗೆಯೇ ಇತ್ತಂತೆ. ದದರ್ಶ ದ್ರೌಣಿ ಮಂತಿಕೆ. ಅಲ್ಲಿ ಅಶ್ವತ್ಥಾಮನನ್ನು ಭೀಮ ಕಾಣ್ತಾನೆ. ಅಷ್ಟು ದೂರದಲ್ಲಿ ಕಾಣಿಸ್ತಾನೆ ಅವನು ಭೀಮನಿಗೆ. ತಮಭ್ಯಧಾವತ್ ಕೌಂತೆಯ ಪ್ರಗೃಹ್ಯ ಸಶರಂಧನು ಭೀಮಸೇನೋ ಮಹಾಬಾಹು ತಿಷ್ಠ ತಿಷ್ಠೇತಿ ಚಬ್ರವೀತ್. ಅಷ್ಟು ದೂರದಲ್ಲಿ ಕಂಡವನೇ ಬಿಲ್ಲು ಬಾಣಗಳನ್ನು ತೆಗೆದುಕೊಳ್ಳುತ್ತಾನೆ ಭೀಮ. ಗದೆಯಲ್ಲ, ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಇಲ್ಲಿಂದಲೇ ಕೂಗುತ್ತಾನೆ, ನಿಲ್ಲು ನಿಲ್ಲು ಅಂತ. ಅಂದರೆ ದಾಳಿ ಮಾಡಲ್ವಲ್ಲ, ಅವನನ್ನು ಇದು ಮಾಡ್ಕೊಳ್ಳದೆ ದಾಳಿ ಮಾಡಲ್ವಲ್ಲ, ಅಂದರೆ ಎಚ್ಚರಿಕೆ ಕೊಟ್ಟು ಅವನು ಸಿದ್ಧನಾದ ಮೇಲೆ ದಾಳಿ ಮಾಡಬೇಕಲ್ಲ. ಇಲ್ಲಿಂದ ಅವನಿಗೆ ನಾನು ಬಂದಿದ್ದೀನಿ ಅನ್ನೋದನ್ನು ತೋರಿಸ್ಕೊಂಡ. ಅವನು ಹೀಗೆ ಹೇಳ್ತಾ ಇರುವಾಗ ಇವನು ಹಿಂದೆ ಇವರಿದ್ರಂತೆ. ಸದೃಷ್ಟ್ವಾ ಭೀಮಧನ್ವಾನಂ ಪ್ರಗೃಹೀತ ಶರಾಸನಂ ಭ್ರಾತರೌ ಪೃಷ್ಠತಶ್ಚಾಸ್ಯ ಜನಾರ್ದನ ರಥೇ ಸ್ಥಿತೌ ವ್ಯಥಿತಾತ್ಮ ಭವೇದ್ ದ್ರೋಣಿ ಪ್ರಾಪ್ತಂ ಛೇದ ಮಮನ್ಯತ. ಅವನ ಹಿಂದೆ ಇವರ ರಥ ಇತ್ತು. ಇವರು ತಡೆಯೋದಕ್ಕೆ ಬಂದಿದ್ದರು, ಭೀಮ ಹೊಡೆಯೋದಕ್ಕೆ ಬಂದಿದ್ದ. ಆದರೆ ಅಶ್ವತ್ಥಾಮನಿಗೆ ಏನು ಕಾಣ್ತಾ ಇದೆ ಅಲ್ಲಿಂದ ನೋಡಿದಾಗ? ನಕುಲ ಸಾರಥ್ಯ ಮಾಡ್ತಾ ಇದ್ದಾನೆ, ಭೀಮ ಕುಳಿತುಕೊಂಡಿದ್ದಾನೆ ಒಂದು ರಥದಲ್ಲಿ. ವಾಯುವೇಗದಲ್ಲಿ ರಥ ಬರ್ತಾ ಇದೆ, ಅವನು ಸಿದ್ಧನಾಗಿದ್ದಾನೆ ಭೀಮ. ಅವನ ಹಿಂದಿನ ರಥದಲ್ಲಿ ಕೃಷ್ಣ ಸಾರಥ್ಯವೂ ಅಲ್ಲ, ಕೃಷ್ಣನ ರಥದಲ್ಲಿ ಯುಧಿಷ್ಠಿರ, ಅರ್ಜುನ, ಸಹದೇವ ಇದ್ದಾರೆ. ಈಗ ಇಷ್ಟು ಜನ ತನ್ನನ್ನು ಕೊಲ್ಲೋದಕ್ಕೆ ಬಂದರು ಅಂತ ಅವನಿಗೆ ನಿರ್ಣಯ ಆಯಿತು. ವ್ಯಥಿತಾತ್ಮ ಭವದ್ರೋಣಿ, ಅವನಿಗೆ ಮನಸ್ಸು ನಡುಗೋದಕ್ಕೆ ಆರಂಭ ಆಯಿತು, ವಿಹ್ವಲ ಆಯಿತು ಮನಸ್ಸು.
ಏನು ಮಾಡಬೇಕು ಅಂತ ಆ ಕ್ಷಣ ಸ ದಿವ್ಯಂ ಅಧೀನಾತ್ಮ ಪರಮಾಸ್ತ್ರಮ ಚಿಂತೆಯತು ಜಗ್ರಾಹ ಚ ಸ ಚೈಶೀಕಾಂ ದ್ರೋಣಿ ಸೌವೇನ ಪಾಣಿನ. ಅವನಿಗೆ ನೆನಪಾದದ್ದು ಒಂದೇ, ಬ್ರಹ್ಮಶಿರಸ್ ಅನ್ನುವ ಅಸ್ತ್ರ. ಹಿಂದೆ ಪ್ರಸ್ತಾಪ ಬಂತಲ್ಲ, ಕೃಷ್ಣ ಹೇಳಿದ್ನಲ್ಲ, ಅವನಲ್ಲಿ ಇದ್ದ ಒಂದು ಅದ್ಭುತವಾದ ಅಸ್ತ್ರ, ಯಾವುದನ್ನು ದ್ರೋಣರು ಎಂಥ ಆಪತ್ತಿನಲ್ಲಿಯೂ ಮನುಷ್ಯರ ಮೇಲೆ ಪ್ರಯೋಗ ಮಾಡಬಾರದು ಅಂತ ಹೇಳಿದ್ರೋ ಆ ಅಸ್ತ್ರ ಅವನ ನೆನಪಿಗೆ ಬಂತು. ಅಸ್ತ್ರ ಪ್ರಯೋಗ ಮಾಡುವಾಗ ಶಸ್ತ್ರ ಬೇಕು ಅಂತ ಇಲ್ಲ, ನಾವು ಹಿಂದೂ ತುಂಬ ಸಲ ನೋಡಿದ್ದೀವಿ. ಅಂದರೆ ಅದನ್ನು ಬಾಣಕ್ಕೆ ಅಭಿಮಂತ್ರಿಸಬೇಕು ಅಂತ ಇಲ್ಲ, ಅದು ಯಾವುದಕ್ಕೆ ಬೇಕಿದ್ರೂ ಅಭಿಮಂತ್ರಿಸಬಹುದು ಅದನ್ನು. ಹಾಗಾಗಿ ಅವನು ಒಂದು ಹುಲ್ಲುಕಡ್ಡಿ ತಗೊಂಡ, ದರ್ಬೆಯ ಹುಲ್ಲುಕಡ್ಡಿ, ಅದನ್ನು ಎಡಗೈಯಲ್ಲಿ ತಗೊಳ್ತಾನೆ. ಸತಾಂ ಆಪದ ಮಾಸಾಧ್ಯ ದಿವ್ಯಮಸ್ತ್ರಂ ಉದೀರಯತ್, ಅದಕ್ಕೆ ತನ್ನ ದಿವ್ಯಾಸ್ತ್ರದ ಮಂತ್ರ ಇದೆಯಲ್ಲ ಅದರಿಂದ ಅಭಿಮಂತ್ರಣ ಮಾಡ್ತಾನೆ. ಅಮೃಷ್ಯಮಾಣಸ್ಥಾನ್ ಶೂರಾನ್ ದಿವ್ಯಾಯುಧ ಧರಾನ್ ಸ್ಥಿತಾನ್ ಅಪಾಂಡವಾಯೇ ತಿರುಷ ವಿಸೃಜ ದಾರುಣಂ ವಚಃ. ಈಗ ಅಭಿಮಂತ್ರಣ ಮಾಡಿದ ಮೇಲೆ ಈಗ ಅದು ಅಸ್ತ್ರ ಆಯ್ತದು, ಮಂತ್ರ ಇವನಲ್ಲಿತ್ತು. ಅದನ್ನು ಯಾವುದೋ ಒಂದು ವಸ್ತುವಿಗೆ ಅಭಿಮಂತ್ರಣ ಮಾಡಬೇಕು. ಅಭಿಮಂತ್ರಣ ಮಾಡಿದಾಗ ಸಂಕಲ್ಪ ಮಾಡಬೇಕು, ಇದು ಏನು ಮಾಡಬೇಕು, ಯಾರನ್ನು ನಾಶ ಮಾಡಬೇಕು ಅಂತ. ಅಪಾಂಡವಾಯ ಅಂತ ಹೇಳ್ದ, ಪಾಂಡವರು ಇರಬಾರದು. ನ ಪಾಂಡವಾಯ, ಪಾಂಡವರು ಉಳಿಯಬಾರದು ಅಂತ ಅನ್ನುವಾಗ, ಅದು ಸಂಸ್ಕೃತ ಆಗಿದ್ದರಿಂದ ಒಂದು ಸ್ವಲ್ಪ ಆಮೇಲೆ ಬೇರೆ ಅನುಕೂಲ ಕೊಡುತ್ತೆ. ಅದು ಪಾಂಡವರು ಇರಬಾರದು ಅಂತ ಹೇಳಿ ಅದನ್ನು ಅವನು ಪ್ರಯೋಗ ಮಾಡ್ತಾನೆ. ವಿಸೃಜ ದಾರುಣಂ ವಚಃ ಅಂತ, ಬಹಳ ದಾರುಣವಾದ ಮಾತು ಅಂತ, ಭಯಂಕರವಾದ ಮಾತು ಅಂತ. ಅಂದರೆ ಪಾಂಡವರು ಉಳಿಯೋ ಸಾಧ್ಯತೆಗಳಿಲ್ಲವೇ ಇಲ್ಲ ಯಾವ ಕಾರಣಕ್ಕೂ. ಯಾವಾಗ ಅವನದನ್ನು ಪ್ರಯೋಗ ಮಾಡಿದನೋ ತತಸ್ತಸ್ಯಾಂ ಇಶೀಕಾಯಾಂ ಪಾವಕ ಸಮಜಾಯತ, ಅದರಲ್ಲೊಂದು ಬೆಂಕಿ ಹತ್ಕೊಳ್ತು. ಎಂಥ ಬೆಂಕಿ ಅಂತ ಅಂದರೆ ಪ್ರದಕ್ಷನ್ನಿವ ಲೋಕಾನ್ ತ್ರೀನ್, ಮೂರೂ ಲೋಕಗಳನ್ನು ಸುಡುವಂಥ ಬೆಂಕಿ ಕಾಣಿಸಿಕೊಳ್ಳುತ್ತಲ್ಲಿ. ಕಾಲಾಂತಕ ಯಮೋಪಮಃ ಅಂತ, ಕಾಲ, ಅಂತಕ, ಯಮ ಅಂತ ಮೂರು ಜನ ಕೊಲ್ಲುವವರು, ನಾಶ ಮಾಡುವವರು. ಅಂದರೆ ಒಂದು ಕಾಲ, ಇನ್ನೊಬ್ಬ ಅಂತಕ, ಇನ್ನೊಬ್ಬ ಯಮ ಅಂತ ಮೂರು ಜನರನ್ನು ಹೇಳ್ತಾರೆ. ಮೂರೂ ಒಂದೇ ಸೇರಿದಂತೆ ಒಂದು ಪ್ರಳಯಾಗ್ನಿಯಲ್ಲಿ ಕಾಣಿಸಿಕೊಳ್ತು. ಸೊ ಅಲ್ಲಿಗೆ ಬ್ರಹ್ಮಶಿರಸ್ ಅನ್ನುವ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ದ. ಮತ್ತು ನೋಡಿ ಎಂಥ ಮಾತು, ಪಾಂಡವರು ಇರಬಾರದು ಅನ್ನುವಂಥ ಒಂದು ಮಾತಿನ ಮೂಲಕ, ಅಂದರೆ ಅದರ ಉದ್ದೇಶ ಅದು. ಸೊ ಆ ಉದ್ದೇಶ ಈಡೇರುತ್ತಾ ಅಥವಾ ಈಡೇರಲ್ವಾ, ಕೃಷ್ಣ ಏನು ಮಾಡ್ತಾನೆ, ಈ ಎಲ್ಲ ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ನಿಮ್ಮ ಕಮೆಂಟನ್ನು, ಪ್ರಶ್ನೆಗಳನ್ನ ತಿಳಿಸಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.